ತುಂಬ ಪವಿತ್ರವಾದ ಸ್ಥಾನ. ಆ ಒಂದು ಸ್ಥಾನ ತುಂಬ ಜನಕ್ಕೆ ಸಿಗುವುದಿಲ್ಲ. ನಾನು ನನ್ನ ಪೂರ್ವ ಇತಿಹಾಸವನ್ನು ಗಮನಿಸಿದಾಗ ನಾನು ಬೇಸಿಕಲಿ ನಾನು ಶಿಕ್ಷಣ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕಂತಲೇ ನಾನು ಆ ಒಂದು ಕನಸಿನಾಗಿರ್ತಾವೆ. ಅದೃಷ್ಟವಶಾತ್ ಅಥವಾ ದುರದೃಷ್ಟವಶಾತ್ ಗೊತ್ತಿಲ್ಲ, ಅದು ನನಗೆ ಸಿಗಲಿಲ್ಲ. ನೀವೆಲ್ಲ ಪರವಂತರು, ನೀವು ಸಮಾಜವನ್ನು ಕಟ್ಟುವ, ಸಮಾಜದಲ್ಲಿ ಅತ್ಯುತ್ತಮ ಪ್ರಜೆಗಳನ್ನು ರೂಪಿಸುವಂಥ ಒಬ್ಬ ದೊಡ್ಡ ಜವಾಬ್ದಾರಿಯನ್ನು ಹೊಂದಿದ್ದೀರಿ. ದಯವಿಟ್ಟು ಆ ನಿಟ್ಟಿನಲ್ಲಿ ತಾವು ಸದಾ ಬದ್ಧತೆಯನ್ನು ತೋರಿಸಬೇಕು. ನೀವು ಸೃಷ್ಟಿಸಿದ ಪ್ರಜೆಗಳು ಮಕ್ಕಳು ನಾಳೆ ಈ ಸಮಾಜಕ್ಕೆ ಬರ್ತಾರೆ. ಅವರು ಹೇಗಿರಬೇಕು ಅನ್ನೋದು ನಿಮ್ಮ ಕನಸಾಗಿರುವುದು ಅಂತ ಹೇಳ್ತಾ ವಿಜ್ಞಾನದಿಂದ ಭಾರವಾದಂತಹ ವ್ಯಕ್ತಿಯನ್ನ ಗುರು ಅಂತ ಹೇಳಿ ಕರೆದ್ರು. ಆನಂತರ ಶಿಕ್ಷಕ ಅಂತ ಹೇಳಿ ಕರೆದ್ರು. ಯಾರು ಜ್ಞಾನವನ್ನ, ಯಾರು ಶಿಸ್ತನ್ನ, ಯಾರು ಮೌಲ್ಯಗಳನ್ನ ಹಂಚುತ್ತಾರೋ ಆ ವ್ಯಕ್ತಿಯೇ ಶಿಕ್ಷಕ ಅಂತ ಹೇಳಿ ನಮ್ಮನ್ನ ಕರೆಯಲ್ಪಟ್ಟು ಬಂದು. ಈಗ ಬದಲಾಗುತ್ತಿರುವಂತಹ ಕಾಲಘಟ್ಟದಲ್ಲಿ ಶಿಕ್ಷಕನ ಪಾತ್ರ ಏನು, ಶಿಕ್ಷಕನ ಪಾತ್ರ ಏನು ನಮಗೆ ಎಲ್ಲ ಗೊತ್ತಿದೆ. ಹಿಂದಿನ ಕಾಲದಲ್ಲಿ ಶಿಕ್ಷಕ ಅಂತಂದ್ರೆ ಅತ್ಯಂತ ಗೌರವವನ್ನ ಪಡ್ಕೊಳ್ತಿದ್ದಂತ ಒಬ್ಬ ವ್ಯಕ್ತಿ ಆಗ್ತಿತ್ತು. ಹಳ್ಳಿಯಲ್ಲಿ ಯಾರು ಏನೇ ಸಮಸ್ಯೆ ಬರಲಿ, ಯಾರು ಏನೇ ಡೌಟ್ ಬರಲಿ, ಮೇಷ್ಟ್ರ ಹತ್ರ ಹೋಗಿ ಉತ್ತರ ಕೇಳ್ತಾರೆ, ಗುರುಗಳ ಹತ್ರ ಹೋಗಿ ಉತ್ತರ ಕೇಳ್ತಾರೆ ಅನ್ನೋ ಪದವನ್ನ ಬಳಸ್ತಾ ಇದ್ರು. ಆದ್ರೆ ಇವತ್ತು ಗುರುವಿಗೆ ಆ ಸ್ಥಾನ ಇಲ್ಲ. ಯಾಕೆ ಅಂತಂದ್ರೆ ಗುರುವಿನ ಬದಲಾಗಿ ಅನೇಕ ತಂತ್ರಜ್ಞಾನಗಳು ಬಂದ್ಬಿಟ್ಟಿದ್ದಾವೆ. ಇವತ್ತು ಐಫೋನ್ ಬಂದ್ಬಿಟ್ಟಿದೆ. ಹೇ ಸಿರಿ ಅಂತಂದ್ರೆ ಓ ಅನ್ನತ್ತೆ. ಏನಾದ್ರು ಪ್ರಶ್ನೆ ಕೇಳಿದ್ರೆ ಹೂಸ್ ದ ಪ್ರೆಸಿಡೆಂಟ್ ಆಫ್ ಯುಎನ್ಒ ಅಂತಂದ್ರೆ ಉತ್ತರ ಹೇಳುತ್ತೆ. ಅಲೆಕ್ಸಾ ಹೂಸ್ ದ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಅಂತಂದ್ರೆ ಉತ್ತರ ಹೇಳುತ್ತೆ. ಗೂಗಲ್ ತಾಯಿ ಬಂದ್ಬಿಟ್ಟಿದೆ. ಗೂಗಲ್ ತಾಯಿಯನ್ನ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಹೇಳುವಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ. ಇದೆಲ್ಲಕ್ಕೂ ಮೀರಿ ಇನ್ನೂ ಒಂದು ಬಂದಿದೆ ಸ್ನೇಹಿತರೆ, ಅದೇ ನಮ್ಮನ್ನ ಭಯಪಡಿಸ್ತಾ ಇರುವಂಥದ್ದು. ಏನಪ್ಪಾ ಅಂತಂದ್ರೆ ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ, ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಯಾಕೆ ಭಯಪಡಿಸ್ತಪ್ಪ ಅಂತಂದ್ರೆ ಗೂಗಲ್ಗೆ ಭಯಪಡಬೇಕಾಗಿಲ್ಲ, ಅಲೆಕ್ಸಾಗೆ ಭಯಪಡಬೇಕಾಗಿಲ್ಲ, ನಾವು ಇದು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ಆದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಭಯಪಡಬೇಕಾದಂತ ಅವಶ್ಯಕತೆ ಇದೆ. ಯಾಕೆ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಮೂಲಕ ನನ್ನದೇ ತರ ಒಂದು ಟೀಚರ್ ಅನ್ನ ಮಾಡಿ ಕ್ಲಾಸ್ ರೂಮ್ ಅಲ್ಲಿ ನಿಲ್ಲಿಸಿ ಪಾಠ ಮಾಡಲಿಕ್ಕೆ ಸಾಧ್ಯ ಇದೆ. ಎಸ್.ಎನ್. ನಾರಾಯಣ ಸ್ವಾಮಿ ಹಿಮಟಿ ಪಡಿಬೇಕಾದ್ರೆ ನನ್ನ ಬೆದಿಗೆ ಕೂಡ ನಿಮ್ಮಂತ ಅನೇಕ ಟೀಚರ್ಸ್, ಬುದ್ಧಿಜೀವಿಗಳು, ಹಿರಿಯರು ಬೆನ್ನು ತಟ್ಟಿ ಆಶೀರ್ವಾದ ಮಾಡಿದ್ದ ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ನಿಂತ್ಕೊಳ್ಳುವಂತಾಗಿದೆ. ಇಷ್ಟೇ ನಿಮಗೆ ಮನವಿ ಮಾಡ್ತೇನೆ. ಕಳೆದ 10 ವರ್ಷಗಳಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಬಂತು. ಯಾಕಂದ್ರೆ ಈ ವರ್ಷ ಸ್ವಲ್ಪ ಪರ್ಸೆಂಟೇಜ್ ಡೌನ್ ಆಯಿತು. ಅದಕ್ಕಿದೆ ರಾಜಪ್ಪವರು ಅವರ ಭಾಷಣದಲ್ಲಿ ಹೇಳಿದರು, ನಮ್ಮೊಂದು ಶಿಕ್ಷಣ ಅಭ್ಯಾಸದಲ್ಲಿ ಮಾಡತಕ್ಕಂಥ ಕೆಲವು ಮಾರ್ಪಾಡುಗಳಿಂದ ವಿದ್ಯಾರ್ಥಿಗಳು ಆ ವಾತಾವರಣಕ್ಕೆ ಹೊಂದ್ಕೊಳ್ಳಾಗಿಲ್ಲ. ಆದ್ದರಿಂದ ಈ ಸರಿ ನನ್ನ ತಾಲೂಕಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗಲಿಕ್ಕೆ ಕಾರಣದನ್ನ ನಾನು ಕೂಡ ಹೋಗ್ತೇನೆ. ಇವತ್ತೇನು ರಾಜಪ್ಪವರು ತಮ್ಮ ಪ್ರಸ್ತಾವನೆ ಮಾಡಿ ಮೊದಲೆಲ್ಲ ಹೊಗಳಿದ್ರು ನೋಡ್ತೀವಿ. ಆದ್ರೆ ರಾಜಪ್ಪವರೇ, ನಿಮ್ಮ ಶಿಕ್ಷಕರಿಗೆ ನಿಮಗೆ ಇರ್ತಕ್ಕಂಥ, ನಿಮಗೆ ಅವರ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ಅರ್ಥ ಮಾಡಿಕೊಡದಲ್ಲೇ ಇವತ್ತೇನು ನೀವು ಪ್ರಸ್ತಾಪ ಮಾಡಿದ್ದೀರಿ ಅದನ್ನ ನೀವು 4 ಜನ ನನಗೆ ಬರವಣಿಗೆ ರೂಪದಲ್ಲಿ ಕೊಡಿ. ಖಂಡಿತವಾಗಲೂ ಕೂಡ ಇವತ್ತೇನು ಮಧುಬಂಗಾರಪ್ಪ ನನ್ನ ಆತ್ಮೀಯ ಸ್ನೇಹಿತರು ಇರ್ತಕ್ಕಂಥ ಸಚಿವರಲ್ಲಿ ಮಧುಬಂಗಾರಪ್ಪ ಕೂಡ ನನ್ನನ್ನು ಹಾಕ್ತೀರಿ.
ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತೇನೆ. ಈ ವಿಚಾರವನ್ನು ಚರ್ಚೆ ಮಾಡಿ ಸಾಧ್ಯವಾದರೆ ವಿಧಾನಸಭೆಯಲ್ಲೂ ಕೂಡ ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೇನೆ. ಆದ್ದರಿಂದ ಏನೇ ಮಾಡಿ ಎಸ್ ಎನ್ ನಾರಾಯಣ ಸ್ವಾಮಿ ಸದಾ ನಿಮ್ಮ ಪರವಾಗಿರ್ತಾನೆ. ನೋಡಿ, ಗುರುಭವನ ಸ್ಥಳ ಕೊಟ್ಟೆ, ಯಾರು ಒಂದು ಆಕ್ರಮಣೆ ಮಾಡ್ಕೊಳ್ಳಿಲ್ಲ. 10 ಗುಂಟೆ ಕೊಟ್ಟೆ. ಒಂದು 10 ಗುಂಟೆ 3 ಕೋಟಿ ರೂಪಾಯಿ. ನನ್ನ ತಹಸೀಲ್ದಾರ್ ಬಂದು ತಹಸೀಲ್ದಾರ್ ಮೊದಲನೇ ಕೆಲಸ ಹೇಳಿದ್ದೆ, ನೋಡಪ್ಪ, ಅನೇಕ ಸಮುದಾಯಗಳಿಗೆ ನಾವು ಜಾಗ ಕೊಟ್ಟಿದ್ದೇವೆ. ಆ ಜಾಗವನ್ನ ಯಾರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಖಾಲಿ ಮಾಡಿಸ್ಬೇಕು, ನೋಟಿಸ್ ಕೊಡು ಅಂತ ಹೇಳಿದ್ದೆ. ನೋಟಿಸ್ ಜಾರಿ ಮಾಡಿದ್ದಾರೆ. ಇನ್ನು 2 ನೋಟಿಸ್ ಅಲ್ಲಿ ಕೊಡ್ತೀವಿ. ಅವ್ರು ಖಾಲಿ ಮಾಡಿಲ್ಲ ಅಂದ್ರೆ ತಾಲೂಕು ಆಡಳಿತನ ಮುಂದೆ ನಿಂತು ಖಾಲಿ ಮಾಡಿಸಿ ಜಾಗವನ್ನ ನಿಮ್ಮ ವಶಕ್ಕೆ ಕೊಡಿಸ್ಕೊಡ್ತೇನೆ. ಅದಾದ ನಂತರ ಗುರುಭವನವನ್ನು ನೀವೆಲ್ಲ ಪ್ರಾರಂಭ ಮಾಡಿದರೆ ನನ್ನ ಹಳ್ಳಿ ಸೇವೆ ಕೂಡ ಇದ್ದೇ ಇರ್ತದೆ. ಸುಮ್ಮನೆ ಯಾವಾಗ ಹೇಳೋದು 20 ಲಕ್ಷ ಅಂತ ನೀವು ಕಟ್ಟ ಮಾಡಿಕೊಡೋದು ಅಲ್ಲಮ್ಮ. ಯಾಕಪ್ಪ ಹೇಳಿದ್ರೆ ಇಲ್ಲೇ ಹೇಳಿದೆ, ಘೋಷಣೆ ಮಾಡೋದು, 10 ಲಕ್ಷ ಕೊಡ್ತೀನಿ ಅಂತ ಘೋಷಣೆ ಮಾಡೋದು. ನೀವು ಕಟ್ಟೆಲ್ಲ ಕೊಡೋದು ಕೊಡೋದು ಬಿಡ. ನಾನು ಯಾಕೆ ಹೇಳ್ತೀನಿ, ನೀವು ಸಂಘಟಿತರಾಗಿ ಹೇಳಿದ್ದಾರೆ. ನಿಮಗೆ ಆ ಶಕ್ತಿ ಇಲ್ವಾ? ನೀವು ಪ್ರಾರಂಭ ಮಾಡಿ. ನಿಮ್ಮ ಪ್ರಾರಂಭ ಮಾಡಿದ್ರೆ ನಿಮ್ಮ ಬೆನ್ನಿಗೆ ನಾನು ನಿಲ್ತೇನೆ. ಜಾಗ 1 ತಿಂಗಳ ಒಳಗೆ ನಿಮಗೆ ಕ್ಲಿಯರ್ ಮಾಡಿ ಜಾಗವನ್ನ ಪಾಸ್ಬುಕ್ ಮುಗಿಸ್ಕೊಡ್ತಾರೆ. ಮುಂದಿನ ಕಾರ್ಯಕ್ರಮ ಕೂತು ಚರ್ಚೆ ಮಾಡಿ ಗುರುಭವನ ಮಾಡೋಣ. ಇವತ್ತು BO ಕಚೇರಿಯನ್ನ ನಮ್ಮ ಹಳೆ ಪುರಸಭೆಗೆ ಸ್ಥಳಾಂತರ ಮಾಡಿ ಆ ಡೆಮಾಲಿಷನ್ ಮಾಡಿ ಹೊಸ BO ಆಫೀಸ್ಗೆ 3 ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡ್ತೇನೆ. ಅದೊಂದೇ ಬಾಕಿ ಇರುತ್ತೆ, ಅದನ್ನು ಮುಗಿಸ್ತೇನೆ. ಯಾರು ಹಾಕಿ ಕೊಡೋಗತ್ತೆ ಇಲ್ಲ. ಒಳ್ಳೆ ಹೈಟೆಕ್ ಕಟ್ತೇನೆ. ಇನ್ನೊಂದು ಸ್ಕೂಲು ಕೂಡ SPR ಸ್ಕೂಲು ಕಟ್ಟಬೇಕು, NTGM ಸ್ಕೂಲ್ ಕಟ್ಟಬೇಕು ಅಂತ ಹೇಳಿ ಹಣ ಕೂಡ ಪ್ರಪೋಸಲ್ ಮಾಡಿದ್ದೆ. ಇದೇ BO ಮೇಡಮ್ ಅವರು 1.25 ಕೋಟಿ ಪ್ರಪೋಸಲ್ ಕೊಟ್ಟಿದ್ರು. ಅದನ್ನು ಮಾಡಿ ಆ SVR ಮಹಾದಾನ ಕೊಟ್ಟಿದ್ದ ಜಾಗವನ್ನು ಉಳಿಸಿ ಅಲ್ಲೂ ಕೂಡ NTGM ಶಾಲೆಯನ್ನ ಕಟ್ಟಿಸ್ಕೊಡ್ತೇನೆ.